ಸರ್ಕಾರ ಬೆಂಬಲ ಕೊಟ್ಟು ನಮ್ಮ ನ್ಯಾಯವನ್ನು ಈಡೇರಿಸೋ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ತಾವೆಲ್ಲ ಬರಬೇಕು ಅಂತೇಳಿ ಮತ್ತೊಮ್ಮೆ ಶ್ರೀಪೀಠದಿಂದ ಮತ್ತು ಹೋರಾಟ ಸಮಿತಿಯ ಪರವಾಗಿ ನಾವು ಮನವಿ ಮಾಡಿಕೊಂಡು 2 ಮಾತು ಮುಗಿಸ್ತೀನಿ. ಶರಣಾರ್ಥಿಗಳು. ಆರಂಭದಲ್ಲಿ ಏನಿತ್ತು 4 ವರ್ಷದಿಂದ ಪಕ್ಷಾತೀತವಾಗಿತ್ತು. ಎಲ್ಲ ಬಿಜೆಪಿ ಅವರು ಬರ್ತಿದ್ರು, ಬಿಜೆಪಿ ಆಳುವ ಸರ್ಕಾರ ಮತ್ತು ವಿರೋಧ ಪಕ್ಷದ ಎರಡು ಬರ್ತಿತ್ತು. ಬಟ್ ಈ ಸಮಯದಲ್ಲಿ ನಿಮ್ಮ ಆಡಳಿತ ಪಕ್ಷ ನಿಮ್ಮ ಸಪೋರ್ಟಿಗೆ ಬರ್ತಾ ಇಲ್ಲ. ಆಮೇಲೆ ವಿರೋಧ ಪಕ್ಷದವರು ಇದ್ದಾರೆ, ನಿಮ್ಮ ಸಮಾಜದ ಮುಖಂಡರಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತಿರ್ತಾರೆ? ಇಲ್ಲ, ಈ ಹೋರಾಟದಲ್ಲಿ ಆಡಳಿತ ಪಕ್ಷದವರು ಇದ್ದಾರೆ, ವಿರೋಧ ಪಕ್ಷ ಎಲ್ಲರೂ ಅದಾರಲ್ಲ. ಆಡಳಿತ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎ ಬಿ ಪಾಟೀಲ್ ಇಲ್ಲೇ ಇದ್ದಾರೆ. ನೋಡಲಿ ಹೆಬ್ಬಾಳ್ಕರ್ ಅವರು ಆಡಳಿತ ಪಕ್ಷ ಇರ್ತಕ್ಕಂಥ ಯುವ ಮುಖಂಡರು ಅವರಿದ್ದಾರೆ. ಮತ್ತು ನಮ್ಮ ಇದು ನೋಡ್ರಿ, ಮೀಸಲಾತಿ ಹೋರಾಟಪ್ಪ ಅಂದರೆ ಇದು ನಿಂತ ನೀರಲ್ಲ. ಯಾರು ಎಲ್ರಿಗೂ ಬರ್ಲಿಕ್ಕೆ ಅಂತ ಹೇಳ್ತೀವಿ, ಯಾರು ಬಂದ್ರೇನು ಬಿಟ್ರೇನು. 10ನೇ ತಾರೀಕು ನನಗೇನು ವಿಶ್ವಾಸ ಇದೆಯಪ್ಪ ಅಂದ್ರೆ ಇವತ್ತಿನ ಮದುವೆಗಳು ಭಾಳ ಇರ್ಬೋದು, ಮದುವೆಗಳು ಬಂದಿರೋ ಕಾರಣಕ್ಕೆ ಬರ್ಲಿಕ್ಕೆ ಆಗದೆ ಇರ್ಬೋದು. ಈಗಾಗಲೇ ನಮ್ಮ ಚಳವಳಿಯ ಹೋರಾಟಕ್ಕೆ ವಿನಯ್ ಕುಲಕರ್ಣಿ ಅವರು ಸಹ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನನಗೆ ಅವಕಾಶ ಕೊಟ್ಟು ನಾವು ಮಾಡಿಸ್ತೀವಿ ಅಂತಾರೆ. ರಾಜು ಕಾಗೆ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಮಾನ್ಯ ಫೋನ್ ಮಾಡಿ ನನ್ನ ಮಗನ ನಿಮ್ಮ ಜೊತೆ ಕಳಿಸ್ವಾಮೀಜಿ ಹೋರಾಟದ ಸಂಪೂರ್ಣ ದುಡುಕೆ ಅಂತ ಎಲ್ಲರೂ ಬರ್ತಾರೆ. ಏನೋ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ರೂಲಿಂಗ್ ಪಾರ್ಟಿ ಐತಿ, ಏನೋ ತಪ್ಪು ತಿಳ್ಕೊಂಡ್ರೆ ಕಾರಣಕ್ಕೆ ಏನೋ ಹೇಳಿಕೆಗಳು ಕೊಟ್ಟಿರ್ಬೋದು. ಬಟ್ ನಾಳೆ ಮಾತ್ರ 10ನೇ ತಾರೀಕಿಗೆ ಎಲ್ಲ ಮನಸ್ಸುಗಳು ಇಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ, ಬಂದೇ ಬರ್ತಾರೆ. ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಆರಂಭದಲ್ಲಿ ಕೆಲವು ಶಾಸಕರು ವಿರೋಧ ಮಾಡಿದರು. ಆದರೆ ಬೆಂಗಳೂರು ಯಾವಾಗ ನಾವು ಪಾದಯಾತ್ರೆ ಸಮಾರೋಪ ಕೈಗೊಂಡಾಗ ಎಲ್ಲ ಶಾಸಕರು ಬಂದು ವೇದಿಕೆಯಲ್ಲಿ ಬೆಂಬಲ ಕೊಟ್ಟು ಭಾಗವಹಿಸಿ ಹೋರಾಟಕ್ಕೆ ಶಕ್ತಿ ಕೊಟ್ಟಿದ್ದು ಉದಾಹರಣೆ ಇದೆ. ಹಂಗೆ ಸಹಜ ಕೆಲವು ಹೋರಾಟದಲ್ಲಿ ಕೆಲವರು ಬರ್ತಾರೆ, ಮಾಜಿ ಇದ್ದ ಬರ್ಬೋದು, ಹಾಲಿ ಇದ್ದ ಬರದೇ ಇರ್ಬೋದು, ಕೆಲವು ಹಾಲಿ ಬಂದ ಬರ್ತಾರೆ, ಮಾಜಿ ಇದ್ದ ಬರದೇ ಇರ್ಬೋದು. ಅದು ಹೋರಾಟ ಮತ್ತು ನಿರಂತರ ನಮ್ಮ ಹೋರಾಟ ಹೆಚ್ಚಾಗಿ ನಿಂತಿರ್ತಕ್ಕಂಥದ್ದು ಶ್ರೀಸಾಮಾನ್ಯರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ, ಹಮಾಲರ ಮೇಲೆ ಮತ್ತು ಕೃಷಿ ಕಾರ್ಮಿಕರ ಮೇಲೆ. ಅವ್ರು ನಂಬ್ಕೊಂಡು ಹೋರಾಟ ಮಾಡೋಕ್ಕೆ ಅವರು ಹೋರಾಟಕ್ಕಿಂತ ಎಲ್ಲ ನಾಯಕರುಗಳು ಪರೋಕ್ಷ ಅಲ್ಲಿ ಹಿಂದೆ ವಿಜಯಾನಂದ ಕಾಶ್ಯಪ್ನವ್ರ ಜೊತೆಲಿ ನನ್ನ ಜೊತೆಲ್ಲ ಪಾದಯಾತ್ರೆ ಕರ್ಕೊಂಡಾಗ ಅವತ್ತು ಬಿ ಜೆ ಪಿ ಇರುತ್ತೆ ಕೆಲವು ಶಾಸಕರು ಕಾಶ್ಯಪ್ನವ್ರ ಕೈಗೊಂಬೆ ಆದ್ರೆ ಶ್ರೀಗಳು ಅಂತ ನನಗೆ ಅಂತ ಇದ್ರು. ಅವೆಲ್ಲ ಕಾಮನ್ ಡೈಲಾಗ್. ಇಲ್ಲಿ ಬಂದು ಹಿಂಗೂ ಮಾತಾಡ್ತಾರೆ, ಹಂಗೆ ಮಾತಾಡ್ತಾರೆ, ಅವೆಲ್ಲ ಸಾಮಾನ್ಯ. ಅದು ಏನು ಮಾಡೋಕ್ಕೆ ಸಾಧ್ಯ ನೋಡ್ರಿ. ಅದ್ರ ಬಗ್ಗೆ ಇಲ್ಲಿ ಈಗ ನೋಡ್ರಿ, ಆರಂಭದಲ್ಲಿ ಪಾಪ ಅವ್ರಿಗೆ ಏನಾಗೈತಿ, ಶಾಸಕರಾಗಿದ್ದ ಕಾರಣಕ್ಕೆ CM ಮೇಲೆ ಭಾಳ ಪ್ರೀತಿ ಕಾರಣಕ್ಕೆ ಮಾತಾಡ್ತಾರೆ. ಬಟ್ ಅವ್ರ ಮನಸ್ಸು ಮಾತ್ರ ನಮ್ಮ ಜೊತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾಳೆ ಜನಶಕ್ತಿ ನೋಡಿ ಅವರೆಲ್ಲರೂ ಬರ್ತಾರೆ. ಹಾಗಾಗಿ ಏನೋ ಅವ್ರ ಬಗ್ಗೆ ಯಾರು ಸಹ ಅಲ್ಲ, ಅದನ್ನು ಅಧ್ಯಕ್ಷ ಮಾಡೋದು ಬಿಡೋ ವಿಚಾರವನ್ನು ಅದನ್ನು ನಾವು ಈಗೇನು ಆ ವಿಷಯ ಇದು ಓನ್ಲಿ ನಡೀತೈತೆ. ಹೌದು, ಖಂಡಿತ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ನಮ್ಮ ತಲೆಗೆ ಒಂದು 3 ಲಕ್ಷ ಮಂದಿಗೆ ಕೊಡ್ಬೇಕಂತ ಐತಿ. ಸರ್ಕಾರ ಎದುರಿಸಿ ಬೆದರಿಸಿ ಮಾಡಿದ್ರೆ ಕನಿಷ್ಠ 1 ಲಕ್ಷ ಕೊಡ್ತಾರೆ. ನಿಮ್ಮ ಕೇಸ್ ಆಗ್ತೇವೆ ಅಂದರೆ ಕೊನೆ 30,000 ಕೊಡ್ತಾರೆ. ಕೊನೆ ನಿಮ್ಮ ಅರೆಸ್ಟ್ ಮಾಡ್ತೀವಿ, ಗೋಲಿ ಮಾಡ್ತೀವಿ, ಕೊನೆ 300 ಮಂದಿ ಕೊಟ್ಟು ಒಟ್ಟು ವಿಧಾನಸಭೆ ಮುತ್ತಿಗೆ ಆಗ್ತೈತೆ. ನಾವೆಲ್ಲ ಭದ್ರದೇವಿ. ಸೂರ್ಯಚಂದ್ರ ಹುಟ್ಟೋದು ಅಲ್ಲ, ಅವ್ರು ಬೇಕಾದ ಷಡ್ಯಂತ್ರ ಮಾಡಲಿ. ನಾವು ಚೆನ್ನಮ್ಮನ ಮಕ್ಕಳದೇವಿ ಅಂತ ಬ್ರಿಟಿಷ್ ಷಡ್ಯಂತ್ರ ಮಾಡಿದಾಗ ಚೆನ್ನಮ್ಮ ಅರಾರ ಮಹಾದೇವ ಅಂತೇಳಿ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಇತಿಹಾಸ ನಮ್ಮದಾಗಿದೆ. ಸರ್ಕಾರ ಅಂತ ಕುತಂತ್ರ ಮಾಡಿದರೆ, ಸರ್ಕಾರ ಆ ರೀತಿಯಾಗಿರ್ತಕ್ಕಂಥ ಹತ್ತಿಕ್ಕೋ ಪ್ರಯತ್ನ ಮಾಡಿದರೆ, ನಾನು ಮೊನ್ನೆ ದಿವಸ ಹೇಳಿದ್ದೀನಿ, 2ನೇ ನರಗುಂದ ಬಂಡೆ ಆಗಲಿಕ್ಕೆ ನೀವೇ ಪರೋಕ್ಷ ಕಾರಣ ಆಗ್ತೀರಿ. ಏನೋ ಅನಾಹುತ ಆದರೆ ಸರ್ಕಾರ ನೇರ ಹೊಣೆಗಾರಿನ ಅಂತ ಎಚ್ಚರಿಕೆ ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ. ಅವ್ರು ಎಲ್ಲ ಕಾಲದ ಇದ್ದ ಮಲ್ಲಪ್ಪ ಶೆಟ್ಟಿಗಳು ಅವ್ರ ಮನಸ್ಸುಗಳು ಪರಿವರ್ತನೆ ಆಗ್ತವೆ. ನಂತರದಲ್ಲಿ ಆರಂಭದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಮಾಡ್ಬೋದು, ಮನಸ್ಸುಗಳು ಪರಿವರ್ತನೆ ಆಗಲಿ ಅಂತ ನಾನು ಬಯಸ್ತೇನೆ. ಆದರೆ ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ದೇವರೇ ನಮ್ಮ ಜೊತೆಗೆ ಅದಾನೆ. ಇಂಥ ಯಾವ ಸಹ ಯಾವುದೇ ಟ್ಯಾಕ್ಟ್ರಿ ಒಂದು ಹೊಸ ಮಾದರಿ ಹೋರಾಟ ಅಂತ, ಟ್ಯಾಕ್ಟ್ರಿ ಹೋರಾಟ. ಯಾಕಂದರೆ ಪ್ರತಿಭಟನೆ ಕಾಮನ್ ಆಗೈತಿ. ಒಂದು ಜನರಿಗೆ ಹೊಸತನ ಇರಲಿ, ಸರ್ಕಾರಕ್ಕೆ ಒಂದು ಹೊಸ ಸ್ವರೂಪ ಇರಲಿ ಅನ್ನೋ ಕಾರಣಕ್ಕೆ ಟ್ಯಾಕ್ಟ್ರಿ ರೀತಿಯಾಗಿರ್ತಕ್ಕಂಥ ಹೋರಾಟ. ನಮ್ಮ ರೈತರು ಅಲ್ಲ, ತೊಂದರೆ ಆಗಬೇಡಪ್ಪ. ಸರ್ಕಾರ ಈಗಲೂ ಕಾಲು ಮಿಂಚಿಲ್ಲ. 2A ಮೀಸಲಾತಿಯನ್ನು ಕ್ಯಾಬಿನೆಟ್ಗೆ ಅನೌನ್ಸ್ ಮಾಡಿ ನಿರ್ಣಯ ಮಾಡಿ ಕೊಟ್ರಪ್ಪ ಅಂದರೆ ಅಂಥ ಅವಕಾಶ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮೂಲಕ ಆಗ್ರಹ ಮಾಡ್ತೀನಿ. ಹಿಂದಿನ ಸರ್ಕಾರಗಳು ಹೆಂಗೆ ಸಹಕಾರ ಕೊಡ್ಕೊಂತ ಬಂದಾರೆ, ಇವತ್ತು ಸ್ವತಃ ಬಸವರಾಜ ಬೊಮ್ಮಾಯಿಯವ್ರ ಮನೆ ಮುಂದೆ 2 ಬಾರಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಮನೆ ಮುತ್ತಿಗೆ ಹಾಕಿದ್ರು. ನಮ್ಮಲ್ಲಿ ಯಾರ ಮೇಲೆ ಕ್ರಮ ಕೈಗೊಳ್ಳಿಲ್ಲ, ಒಂದು ಕೇಸು ಬೀಳಿಲ್ಲ. ಯಾಕಂದರೆ ಹೋರಾಟ ಬೆಂಬಲ ಕೊಟ್ಟಿದ್ದರು. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಇದು ಹೋರಾಟ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿ
ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಅಲ್ಲ, ನಮ್ಮ ಸಮಾಜ ಮಕ್ಕಳ ಪರವಾಗಿರ್ತಕ್ಕ ಹೋರಾಟ. ಆ ಸರ್ಕಾರದಲ್ಲಿ ಯಾರೇ ಮುಖ್ಯಮಂತ್ರಿ ಇರಲಿ ನಮ್ಮ ಹಕ್ಕನ್ನು ಕೇಳ್ತೀವಿ, ಕೊಡುವಂಥ ಜವಾಬ್ದಾರಿ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಹಾಗೆ ಇದು ವಿನೂತನವಾದಂಥ ಹೋರಾಟ. ಈ ಹೋರಾಟಕ್ಕೂ ನೀವು ನ್ಯಾಯಯುತವಾಗಿ ಬೆಂಬಲ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿ, ವಿನಾಕಾರಣ ಹತ್ತಿಕ್ಕೋ ಪ್ರಯತ್ನ ಮಾಡಬಾರ್ದು ಅಂತೇಳಿ ನಾನು ನೇರವಾಗಿ ಸರ್ಕಾರಕ್ಕೆ ಹೇಳಿಕೆ ಇಚ್ಛೆಪಡ್ತೀನಿ. ಮತ್ತು ಭಯದ ಕಾರಣಕ್ಕೆ ಹಿಂಗೆಲ್ಲ ಫೋನಲ್ಲಿ ಅರೇಂಜ್ಮೆಂಟ್ ಮಾಡೋದು, ಒತ್ತಡ ಹಾಕೋದು, ನಮ್ಮ ಕಾರ್ಯಕರ್ತರಿಗೆ ಕರೆದು ಮಾತಾಡೋದು, ಹಿಂಗೆಲ್ಲ 27ನೇ ತಾರೀಕಿನ ಶುರು ಆಗ್ಬಿಟ್ಟೈತೆ ಪೂರ್ತಿ. ಸರ್ಕಾರಕ್ಕೆ ಅದು ಭಯ ಇದೆ. ನೀವು ಭಯ ಪಡ್ಕೊಂಡು ಹೋಗ್ಬೇಡ್ರಿ, ನಮ್ಮ ಬಗ್ಗೆ ಗೌರವ ಇಟ್ಕೊಳ್ಳಿ. ನೀವು ನಮ್ಮ ಸಮಾಜದ ಬಗ್ಗೆ ಗೌರವ ಇಟ್ಕೊಳ್ರಿ, ನಾವು ನಿಮ್ಮ ಮೇಲೆ ಗೌರವ ಇಟ್ಕೊಳ್ತೀವಿ. ಇಂದಿನ ಸರ್ಕಾರಕ್ಕೆ ನಮ್ಮ ಸಮಾಜದ ಮೇಲೆ ಗೌರವನೇ ಇತ್ತು, ಎಲ್ಲೇ ಒಂದು ಕಡೆ ಭಯನೇ ಇತ್ತು. ಹಾಗೆ ನೀವು ನಮ್ಮ ಸಮಾಜದ ಮೇಲೆ ಭಯ ಪಡ್ಕೊಂಡಿದ್ದೀರಿ. ಭಯ ಪಡ್ಕೊಂಡು ಗೌರವ ಇಟ್ಕೊಂಡು ಪ್ರೀತಿ ಮೂಲಕ ನ್ಯಾಯ ಕೊಡೋ ಕೆಲಸ ಮಾಡಿ ಅಂತೇಳಿ ನಾನು ಮುಖ್ಯಮಂತ್ರಿ ಹೇಳಿಕೆ ಇಚ್ಛೆಪಡ್ತೀನಿ.